ಕುಂಭಮೇಳಕ್ಕೆ ಹೋಗಿ ಬರೋದು, ಗಂಗಾ ನದಿಯಲ್ಲಿ ಅಲ್ಲಿ ಮಿಂದೇಳುವುದು, ಸ್ನಾನ ಮಾಡುವುದು ಪುಣ್ಯ ಅಂತ ಭಾರತೀಯರು ಭಾವಿಸಿದ್ದಾರೆ. ಇದರ ಜೊತೆಗೇ ಇದಕ್ಕೊಂದು ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಕುಂಭಮೇಳ ನಡೀತಾ ಇರತಕ್ಕಂಥ ಜಾಗದಲ್ಲಿಯೇ ನನ್ನ ಮಗು ಜನಿಸಲಿ, ಅಲ್ಲೇ ಡೆಲಿವರಿ ಆಗಲಿ ಅಂತ ಕೂಡ ಅನೇಕ ಮಹಿಳೆಯರು ಅಲ್ಲಿಗೆ ಹೋಗಿ ಶುರು ಮಾಡಿದ್ದಾರೆ. ವಿಶಿಷ್ಟತೆಯಲ್ಲಿ ಮತ್ತೊಂದು ಇತಿಹಾಸವನ್ನೇ ಕುಂಭಮೇಳ ಸೃಷ್ಟಿ ಮಾಡ್ತಾ ಇದೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ 14 ಮಕ್ಕಳು ಹುಟ್ಟಿವೆ. ಇಲ್ಲಿ ಗರ್ಭಧಾರಣೆಯ ಕೊನೆಯ ದಿನಗಳಲ್ಲಿ ಏನು ಪ್ರಸವಕ್ಕೆ ಹತ್ತಿರ ದಿನಗಳಾಗ್ತವಲ್ಲ, ಅಂಥ ಟೈಮಲ್ಲಿ ಹೋಗಿ ಏನು ಮಾಡ್ತಿದ್ದಾರೆ, ಅನೇಕ ಗರ್ಭಿಣಿಯರು ಅಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳದಲ್ಲಿ ಹೆರಿಗೆಗೋಸ್ಕರವಾಗಿ ಗರ್ಭಿಣಿಯರ ಹಂಬಲ ಶುರುವಾಗಿದೆ, ಅಲ್ಲೇ ಹೆರಿಗೆ ಆಗಲಿ ನನ್ನ ಮಗುವಿಗೆ ಅಂತ. ಕುಂಭಮೇಳದ ಜಾಗದಲ್ಲಿಯೇ ಮಗುವಿಗೆ ಜನ್ಮ ಕೊಡಬೇಕು, ತ್ರಿವೇಣಿ ಸಂಗಮ ಅದು ಅಂಥೇಳಿ ಕಾತರದಿಂದ ಇದ್ದಾರೆ. ಜಾರ್ಖಂಡ್, ಮಧ್ಯಪ್ರದೇಶದ ಮಹಿಳೆಯರಿಂದ ಇಲ್ಲಿನ ಆಸ್ಪತ್ರೆಗೆ ಅನೇಕರು ದಾಖಲಾಗಿದ್ದಾರೆ. ಭಕ್ತರಿಗಾಗಿ 13 ವೈದ್ಯಕೀಯ ಸೌಲಭ್ಯಗಳುಳ್ಳಂತಹ ಸ್ಥಳಗಳನ್ನು ಅಲ್ಲಿ ಕಲ್ಪಿಸಲಾಗಿದೆ. ಸೆಕ್ಟರ್ 2ರ ಬಳಿಯಲ್ಲಿ ಹೆರಿಗೆ ಕೂಡ ಸೇರಿದಂತೆ ವಿವಿಧ ಸೌಲಭ್ಯಗಳ ಆಸ್ಪತ್ರೆ ಶುರು ಮಾಡಲಾಗಿದೆ. ಈ ಥರ ಯಾರಿಗೋ ಡೆಲಿವರಿ ಆಗೇ ಬಿಡುತ್ತೆ, ಅವರು ಬರ್ತಾರೆ ಅಂತಲ್ಲ, ಏನೇ ರೀತಿ ಯಾರೋ ಗರ್ಭಿಣಿ ಬರಬಹುದು, ಅವ್ರ ಅಕಸ್ಮಾತ್ ಮಗುವಿಗೆ ಹೆರಿಗೆ ನೋವು ಶುರುವಾಗಬಹುದು, ಬಂದರೆ ಅದಕ್ಕೆ ಅನುಕೂಲ ಇರಲಿ ಅಂತ ಇಂಥ ಆಸ್ಪತ್ರೆಗಳಲ್ಲಿ ಮಾಡಿದರು. ಜನವರಿ 13ರಿಂದ ಆರಂಭವಾಗಿರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ 14 ಮಕ್ಕಳು ಹುಟ್ಟಿವೆ. ಅದರಲ್ಲಿ 8 ಗಂಡು ಮಕ್ಕಳು, 6 ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲ ಶಿಶುಗಳು ಸಾಮಾನ್ಯ ಹೆರಿಗೆಯ ಮೂಲಕ ಜನಿಸಿವೆ. ಯಾರಿಗೂ ಇಲ್ಲಿ ಸಿಸೇರಿಯನ್ ಮಾಡೇ ಇಲ್ಲ. ಕುಂಭಮೇಳದ ಪರಿಣಾಮನೋ ಬೇರೆನೋ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ 14 ಮಕ್ಕಳು ಹುಟ್ಟಿವೆಯಲ್ಲ, ಅಲ್ಲಿ 14ಕ್ಕೆ 14 ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿ ಆಗಿದೆ, ಸಿಸೇರಿಯನ್ ಆಗಿಲ್ಲ ಅನ್ನೋದು ವಿಶೇಷ. ಇದು ಇನ್ನು ಮಕ್ಕಳಿಗೆ ಧಾರ್ಮಿಕ ಹೆಸರುಗಳಿಂದಾನು ಕೂಡ ಇಲ್ಲಿ ಹೆಸರಿಡಲಾಗ್ತಾ ಇದೆ. ಕುಂಭ, ಗಂಗಾ, ಯಮುನಾ ಮತ್ತು ನಂದಿ ಅಂತ ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೆಸರಿಸಲಾಗ್ತಾ ಇದೆ.